भ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्ताचरणश्रवणत्वगादीन् प्राणान्नमो भगवते पुरुषाय तुभ्यम्। हरिः ओम् हरिः ओम् हरिः ओम्। ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 6ನೇ ಅಧ್ಯಾಯದ ಹೆಚ್ಚು ಕಡಿಮೆ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಿನ್ನೆ ತನಕ 40ನೇ ಶ್ಲೋಕದ ತನಕ ಆಗಿದೆ. ಈ ತರ ಧ್ಯಾನ ಯೋಗ, ಧ್ಯಾನ ಹೇಗೆ ಮಾಡೋದು, ಹಾಗೆ ಮಾಡ್ಬೇಕಾಗ್ತಂದ್ರೆ ಯಾವ ಮನಸ್ಸಿನ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಬೇಕು, ನಮ್ಮ ಸ್ವಭಾವ ಅವಾಗ ಹೆಂಗಿರಬೇಕು, ಏನು ಯೋಚನೆ ಮಾಡಬೇಕು ಅನ್ನೋದು ಎಲ್ಲವನ್ನು ಕೂಡ ವಿಸ್ತಾರವಾಗಿ ನಾವು ಅಧ್ಯಯನ ಮಾಡಬೇಕು. ಧ್ಯಾನ ಮಾಡೋದು ಅಂತಂದ್ರೆ ನೋಡಿ, ಎಷ್ಟೊಂದು 45 ಶ್ಲೋಕಗಳು ಹೇಳಿರ್ಬೇಕಾಗ ಬಂದ್ರೆ ಅದು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಧ್ಯಾನ ಅಂತ ಅನ್ನೋದಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವು ಮಾನಸಿಕವಾಗಿ ಸ್ವಲ್ಪ ರಿಪೇರಿ ಮಾಡ್ಕೊಂಡು, ತಯಾರಿ ಮಾಡ್ಕೊಂಡು ಕೂತ್ಕೊಂಡು ಮಾಡ್ತು ಅಂತಾರೆ ತುಂಬಾ ಫಲ ಜಾಸ್ತಿ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾರೆ, ನಂಗೊಂದು ಪ್ರಶ್ನೆ ಇದೆ, ಈ ತರ ಎಲ್ಲ ಯೋಗ ಮಾಡ್ತಾ ಇದ್ವಿ, ಯಾವ್ದೋ ಕಾರಣಕ್ಕೆ ಮಧ್ಯ ನಿಂತೋಯ್ತು, ತಪ್ಪೋಯ್ತು ಅಂದ್ರೆ ಏನು ಅಂತ. ಅವಾಗ ಯೋಗ ಭ್ರಷ್ಟರು ಅಂತ ಅನಿಸ್ಕೊಳ್ತೀವಲ್ವಾ, ಇದರಿಂದ ಇಟ್ಲ ಕಡೆ ಭೋಗನೂ ಇಲ್ಲ, ಇಟ್ಲ ಕಡೆ ಯೋಗನೂ ಇಲ್ಲ ಆಗ್ಬಿಡುತ್ತಲ್ಲ, ಇದನ್ನ ಪಾಪ ಏನಾದ್ರು ಸಿಗತ್ತಾ ಅಂತ ಕೇಳಿದಾಗ ಆಗ ಕೃಷ್ಣ 40ನೇ ಶ್ಲೋಕದ ಹೇಳಿದ ಏನಂತಂದ್ರೆ, ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನೈ ಕಲ್ಯಾಣ ಕೃತ್ ದುರ್ಗತಿಂ ತಾತ ಗಚ್ಚತಿ. ಈ ತಾತ 2ನೇ ಸಾಲಿನಲ್ಲಿ ತಾತ ಅಂತ ಕರೆದ, 1ನೇ ಸಾಲಿನಲ್ಲಿ ಪಾರ್ಥ ಅಂತ ಕರೆದ. ಪಾರ್ಥ ನ ಇವ ಇಹ, ನ ಇವ ಇಹ, ಇಲ್ಲೇ ಅಲ್ಲ, ಇಲ್ಲೇ ಅಲ್ಲ, ಇಲ್ಲೂ ಪುಣ್ಯ ಸಿಗುತ್ತೆ. ನ ಅಮುತ್ರ, ಅಮುತ್ರ ಅಂತಂದ್ರೆ ಅಲ್ಲಿ ಪರಲೋಕದಲ್ಲಿ ಅಥವಾ ಮುಂದಿನ ಲೋಕದಲ್ಲಿ ತಿಳ್ಕೊಳ್ಳಿ, ಪರಲೋಕ ಮುಂದಿನ ಲೋಕದಲ್ಲಿ ಕೂಡ ಅವನಿಗೆ ತಸ್ಯ ವಿನಾಶ ನ ವಿದ್ಯತೆ, ಅವನು ಮಾಡಿದಂತ ಸಾಧನೆಯು ನಾಶ ಆಗುವುದಿಲ್ಲ ಅಂತ ಅರ್ಥ. ಬೇಕಾಷ್ಟು ಧ್ಯಾನ ಮಾಡಿದ್ದಾನೆ, ಧ್ಯಾನದಿಂದ ಮಾನಸಿಕ ಶಕ್ತಿ ಸಿಕ್ಕಿದೆ, ಜ್ಞಾನ ಸಿಕ್ಕಿದೆ, ಅದು ಯಾವುದು ಕೂಡ ತಸ್ಯ ವಿನಾಶ ನ ವಿದ್ಯತೆ, ಅದು ವಿನಾಶ ಆಗುವುದಿಲ್ಲ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ. ನಹಿ ಕಲ್ಯಾಣ ಕೃತ್ ಕಚ್ಚಿತ್ ದುರ್ಗತಿ ತಾದಗಚ್ಚಿ. ಕಲ್ಯಾಣ ಕೃತ, ಒಳ್ಳೆ ಕೆಲಸ ಮಾಡಿದಿರಿ, ಕಲ್ಯಾಣ ಕೃತ ಅಂದ್ರೆ ಕಲ್ಯಾಣವಂತ ಕೆಲಸ ಮಾಡಿದ್ಮೇಲೆ ದುರ್ಗತಿಂ, ಕೆಟ್ಟ ಲೋಕಕ್ಕೆ, ಕೆಟ್ಟ ಜನ್ಮಕ್ಕೆ ನಹಿ ಗಚ್ಚತಿ, ಹೋಗೋದೇ ಇಲ್ಲ ಅವನು. ಒಳ್ಳೆ ಲೋಕ ಸಿಗತ್ತೆ, ಒಳ್ಳೇದೇ ಆಗತ್ತೆ ಅಂತ ಸಮಾಧಾನದ ಮಾತಲ್ಲ, ಒಳ್ಳೆ ಕೆಲಸ ಮಾಡ್ರೆ ಒಳ್ಳೇದಾಗೇ ಆಗತ್ತೆ. ಹಿಂದಿನ ಅಧ್ಯಾಯದಲ್ಲೂ ಬಂದಿತ್ತು ಏನಂತಂದ್ರೆ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೇದೇ ಆಗತ್ತೆ, ಕೆಟ್ಟದಾಗ ಸಾಧ್ಯ ಇಲ್ಲ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ, ಇದೇ ಕರ್ಮ ಅಂತ. ಹಂಗಾಗಿ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಮುಂದಕ್ಕೆ ಈ ಏನ್ ಒಳ್ಳೇದಾಗತ್ತೆ, ಹೇಗೆ ಒಳ್ಳೇದಾಗತ್ತೆ ಗೊತ್ತಾಗಬೇಕಲ್ಲ, ಅದನ್ನ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀಂ ಸಮಾಹ, ಶಾಶ್ವತೀ ಸಮಾಹ ಶುಚೀನಾಂ ಸೀಮತಾಂ ಗೇಹಿ ಯೋಗಭ್ರಷ್ಟೋಭಿಜಾಯತೆ. ಪ್ರಾಪ್ಯ, ಪ್ರಾಪ್ಯ ಅಂತಂದ್ರೇನು, ಪ್ರಾಪ್ತಿಯಾದ ನಂತರ, ಪಡ್ಕೊಂಡ ನಂತರ ಅಂತ. ಪುಣ್ಯಕೃತಾನ್ ಲೋಕಾನ್, ಧ್ಯಾನಗಳು ಮಾಡೋದ್ರಿಂದ, ಧ್ಯಾನ ಯೋಗವನ್ನ ಮಾಡೋದ್ರಿಂದ ಪುಣ್ಯಕೃತಾನ್ ಲೋಕಾನ್, ಈ ಪುಣ್ಯಕೃತಾನ್ ಲೋಕಾನ್, ಒಳ್ಳೆಯ ಲೋಕವನ್ನು, ಉಷಿತ್ವ ಶಾಶ್ವತೀಂ ಸಮಾಹ, ಶಾಶ್ವತೀ ಸಮಾಹ, ಶಾಶ್ವತವಾದ, ಸಮ ಅಂದ್ರೆ ವರ್ಷ, ಅನೇಕ ವರ್ಷಗಳು ಒಳ್ಳೆ ಲೋಕದಲ್ಲಿ ಉಷಿತ್ವ ವಾಸ ಮಾಡಿ. ನೋಡಿ, ಫಸ್ಟು ಒಂದು ಸ್ವರ್ಗಲೋಕದಂತ ಒಂದು ಒಳ್ಳೆ ಲೋಕ ಸಿಗುತ್ತೆ,
ಅಲ್ಲಿ ಸಾಕಷ್ಟು ತೃಪ್ತಿ ಆಗುವಷ್ಟು ಸುಖವನ್ನು ಅನುಭವಿಸಿ ಆಮೇಲೆ ಮತ್ತೆ ಮನುಷ್ಯ ಜನ್ಮ ಬರುತ್ತೆ. ಆ ಮನುಷ್ಯ ಜನ್ಮ ಬರ್ಬೇಕಾಗಿ ಬಂದ್ರೆ ಅದ ಇನ್ನೊಂದ್ರು ಕೂಡ ಮನುಷ್ಯ ಜನ್ಮನೇ. ಉತ್ತಮ ಜನ್ಮ ಎಲ್ಲ ಮುಗಿದ ನಂತರ ತನ್ನೆಲ್ಲ ಪುಣ್ಯವನ್ನ ಕಳ್ಕೊಂಡ ನಂತರ ಶುಚೀನಾಂ ಶ್ರೀಮತಾಂ ಗೇಹಿ ಅತ್ಯಂತ ಶ್ರೀಮಂತರ ಜೊತೆಗೆ ಅವರು ಗೇಹಿ ಅಂದ್ರೆ ಮನೆ, ಶ್ರೀಮತಾಂ ಗೇಹಿ ಶ್ರೀಮಂತರ ಮನೇಲಿ ಹೋಗ್ತಾನೆ. ಮತ್ತು ಶುಚೀನಾಂ ಆ ಶ್ರೀಮಂತ ಹೆಂಗಂದ್ರೆ ಬೇರೆಯವ್ರ ಹತ್ರ ಬರೀ ದುಡ್ಡು ಕಾಸು ಅಂತ ಇರ್ತಿಲ್ಲ. ಶ್ರೀಮಂತಿಗೆ ಇದೆ, ಆದ್ರೆ ಅತ್ಯಂತ ಒಳ್ಳೆಯವರು ಶುಚೀನಾಂ ಶುದ್ಧ ಪುರುಷರು. ಅಲ್ಲಿ ಯೋಗ ಭ್ರಷ್ಟ ಅಭಿಜಾಯಿತೆ, ಯಾರು ಯೋಗವನ್ನ ಬಿಟ್ಬಿಟ್ಟಿದ್ದ ಮಾಡುವಂಥದ್ದು ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ನಲ್ಲ ಅಂತ ಅವನು ಅಭಿಜಾಯತೆ ಹುಟ್ಟುತ್ತಾನೆ ಅಂತ. ಅಭಿಜಾಯತೆ ಅಲ್ಲಿ ಅವನಿಗೆ ಜನ್ಮ ಆಗುತ್ತದೆ ಅಂತ. ಅಂದ್ರೆ ಮಾಡಿದ್ರಪ್ಪ 1 ವರ್ಷ 2 ವರ್ಷ ರೆಗ್ಯುಲರ್ ಮಧ್ಯೆ ನಿಂತೋಯ್ತು ಅಂತಂದ್ರೆ ನಿಲ್ಬಾರ್ದು. ಅಕಸ್ಮಾತ್ ಹಂಗೆ ನಿಂತೋಯ್ತು ಅಂತಂದ್ರೆ ಭಯ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ, ಅದ್ರ ಫಲ ಸಿಕ್ಕೇ ಸಿಗತ್ತೆ ಅಂತ ತಾತ್ಪರ್ಯ. ಅಂದ್ರೆ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್, ಒಳ್ಳೆ ಪುಣ್ಯವಂತರ ಪುಣ್ಯಕೃತಾನ್ ಲೋಕಾನ್, ಪುಣ್ಯವಂತರ ಲೋಕ, ಒಳ್ಳೆ ಮನೆ ಅಥವಾ ಎಲ್ಲ ಒಳ್ಳೆಯವರೇ ಇರತಕ್ಕಂಥ ಜಾಗದಲ್ಲಿ ನಿಶ್ಚಿಂತೆಯಾಗಿ ಆರಾಮಾಗಿರ್ತಕ್ಕಂಥ ಸ್ಥಳದಲ್ಲಿ ಅದನ್ನ ಸೇರಿ ಶಾಶ್ವತೀ ಸಮಾಹ ಉಷಿತ್ತು ಅನೇಕ ವರ್ಷಗಳು ಅಲ್ಲಿ ಇದ್ದು ಆಮೇಲೆ ಶುಚೀನಾಂ ಶ್ರೀಮಂತಾಂ ಗೇಹಿ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಶ್ರೀಮಂತರ ಮನೆಯಲ್ಲಿ, ಗೇಹಿ ಅಂದ್ರೆ ಮನೆ, ಯೋಗ ಭ್ರಷ್ಟ ಅವಿಜಾತಿ ಯೋಗ ಭ್ರಷ್ಟ ಆಗಿದ್ದ ಹುಟ್ಟುತ್ತಾನೆ. ಅರ್ಥವಾಯ್ತು? ಸುಲಭವಾಗಿದೆಯಲ್ವಾ? ಹೇಳಿ ಶ್ಲೋಕ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹಿ ಯೋಗ ಭ್ರಷ್ಟೋಭಿಜಾಯತೆ. ಯಾವ ಮನುಷ್ಯ ಅವನ ತನ್ನ ಶರೀರವನ್ನು ಬಿಟ್ಟಾಗ ಶರೀರ ಮಾತ್ರ ಇಲ್ಲಿರುತ್ತೆ, ಆದ್ರೆ ಅವನ ಮನಸ್ಸು, ಬುದ್ಧಿ, ಚಿತ್ತ, ನಾನು ಅನ್ನತಕ್ಕಂಥ ಪ್ರಜ್ಞೆ ಅಥವಾ ಅಹಂಕಾರ ಇದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಆ ಸೂಕ್ಷ್ಮ ಜೀವ ಜೊತೆಗೆ ಮುಂದಿನ ಲೋಕಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಸುಸಂಸ್ಕೃತರಾಗಿದ್ರೆ ನಾವು ಆ ಸಂಸ್ಕಾರವೆಲ್ಲೂ ಕೂಡ ಅದ್ರ ಜೊತೆಗೆ ಹೊರಡುತ್ತೆ. ಹಂಗಾಗಿ ನಾವು ಅನೇಕ ಜನ ನೋಡ್ತೀವಿ ಚಿತ್ರವಾಗಿ, ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ವಿಪರೀತ ಚೆನ್ನಾಗಿ ಅಭಿನಯ ಮಾಡ್ತಾರೆ, ನಾಟಕ ಮಾಡ್ತಾರೆ, ಅಥವಾ ಹಾಡು ಹೇಳ್ತಾರೆ, ಒಳ್ಳೆ ವಕ್ತೃತ್ವ ಕಲೆ ಬರುತ್ತೆ, ಅಥವಾ ತುಂಬಾ ಮೇಧಾಶಕ್ತಿ ಇರುತ್ತೆ. ಎಲ್ಲವೂ ಕೂಡ ಜನ್ಮಾಂತರದ ಕರ್ಮಗಳು, ಅದರ ಫಲ ಅನುಭವಿಸ್ತಾರೆ. ಅದಕ್ಕೋಸ್ಕರ ಈಗ ಆಗುತ್ತಪ್ಪ ಅದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ಧ್ಯಾನ ಮಾಡ್ತಾ ಇದ್ದೆ ನಿಂತೋಯ್ತು ಏನ್ ಪಾಪ ಹೊರತು ಅಂತ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಹೇಳ್ತಾನೆ 42ನೇ ಶ್ಲೋಕ, ಅಥವಾ ಯೋಗೀನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಇದೀದೃಶಂ. ಅಥವಾ ಯೋಗೀನಾಮೇವ ಕುಲೇ ಭವತಿ ಧೀಮತಾಂ. ಧೀಮತಾಂ ಅಂತಂದ್ರೆ ಧೀ ಅಂದ್ರೇನು? ಬುದ್ಧಿ. ಧೀಮತಾಂ ಬಲವತಾಂ ಅನ್ನಲ್ವಾ? ಅಥವಾ ಧೀಮತಾಂ ಅಂತಂದ್ರೆ ತುಂಬಾ ಜ್ಞಾನಿಗಳಾಗಿರತಕ್ಕಂಥ ಯೋಗಿಗಳ ಕುಲದಲ್ಲೇ ಅವನು ಹುಟ್ಟುತ್ತಾನೆ. ಯೋಗಿನಾಮೇವ ಕುಲೆ, ಅಲ್ಲೋ ಯೋಗಿಗಳು, ಅವರು ಕೂಡ ಧ್ಯಾನ ಯೋಗಿಗಳು, ಕರ್ಮಯೋಗಿಗಳು ಎಲ್ಲ ಆಗಿರ್ತಾರೆ, ಜ್ಞಾನ ಯೋಗಿ ಆಗಿರ್ತಾರೆ. ಜೊತೆಗೆ ಧೀಮತಾಂ ಬಹಳ ಬುದ್ಧಿವಂತರು, ಅಂತ ಅವರ ಕುಲದಲ್ಲಿ ಭವತಿ ಅಂದ್ರೆ ಭವತಿ ಹುಟ್ಟುತ್ತಾನೆ ಅಂತ ಅರ್ಥ. ಅಲ್ಲಿ ಹುಟ್ಟುತ್ತಾನೆ. ಈ ತರ ಏತದ್ ಈ ಏಕೆಂದರೆ ಏತತ್ ದುರ್ಲಭತರಂ ಲೋಕೆ ಜನ್ಮ ಇದೀದೃಶಂ. ಈ ತರ ಅತ್ಯಂತ ದುರ್ಲಭವಾಗಿರತಕ್ಕಂಥ ದುರ್ಲಭ, ಈ ತರ ದುರ್ಲಭ ಅಂದ್ರೆ ಲಭ ಅಂದ್ರೆ ಲಭಿಸುವುದು, ದುರ್ಲಭ ಅಂತಂದ್ರೆ ಬಹಳ ಕಷ್ಟ ಈ ತರ ಆಗ್ತಕ್ಕಂಥ. ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಧ್ಯಾನ ಮಾಡೋದು ತುಂಬಾ ಒಳ್ಳೇದು ಅಂತ. ಸ್ವಲ್ಪ ಮಾಡಕ್ ಅಂತಲ್ಲ, ಸ್ವಲ್ಪನಾದರೂ ಅಂತ ಧ್ಯಾನ ಮಾಡೋದು ಅಭ್ಯಾಸ ಮಾಡಬೇಕು ನೋಡಿ. ಅಥವಾ ಧೀಮತಾಂ ಯೋಗಿ ನಾಂ ಕುಲೇ ಏವ ಭವತಿ, ಧೀಮಂತರಾಗಿರ್ತಕ್ಕಂಥ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಈ ದೃಶ್ಯಂ ಅಂದ್ರೆ ಈ ಪ್ರಕಾರವಾಗಿ, ಈ ಕೊನೆ 2ನೇ ಸಾಲು ಕೊನೆಗೆ ಯದೀ ದೃಶ್ಯಂ ಅಂತಿಲ್ಲ, ಯತ್ ಈ ದೃಶ್ಯಂ ಅಂತ. ಏತ ಜನ್ಮ, ಯಾವ ಈ ಜನ್ಮ ಇದೆ ಅದು
ಲೋಕೇ ಹಿ ದುರ್ಲಭತರಂ, ಇಂಥ ಜನ್ಮ ಸಿಗೋದು ಲೋಕದಲ್ಲಿ ಬಹಳ ದುರ್ಲಭ, ಬಹಳ ಕಷ್ಟ ಅಂದ. ಅಂದ್ರೆ ಶ್ರೀಮಂತರು ಹುಟ್ಟಿ ಸುಖ ಇರ್ತಕ್ಕಂಥದ್ದು ಮೊದಲನೇ ಶ್ಲೋಕ. ಇನ್ನು ಈ ಶ್ಲೋಕದಲ್ಲಿ ಇವ್ರಿಗೆ ಶ್ರೀಮಂತರು ಆಗಿರ್ತಾರೆ, ಯೋಗಿಗಳು ಆಗಿರ್ತಾರೆ, ಜೊತೆಗೆ ಜ್ಞಾನಿಗಳು ಆಗಿರ್ತಾರೆ, ಅಂತವ್ರ ಮನೇಲಿ ಹುಟ್ಟತಾನೆ ಅಂತಂದ್ರೆ ಧ್ಯಾನ ಮುಂದುವರ್ಕೊಂಡು ಹೋಗುತ್ತೆ ಅವನಿಗೆ, ಅದು ಮುಂದೆ ಬರ್ತದೆ. ಅಥವಾ ಯೋಗೀನಾಮೇವ ಕುಲಿ ಭವತಿ ಧೀಮತಾಂ ಏತದ್ಧಿ, ಏತದ್ಧಿ ಅಂತಿದೆ ಅದು, ಏತತ್ ಹಿ, ಹಿ ಅಂದ್ರೆ ಏಕೆಂದರೆ, ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ, ಯತ್ ಈದೃಶಂ, ಈದೃಶಂ ಈ ಪ್ರಕಾರವಾಗಿ ಆಗುತ್ತೆ ಅಂತ. ಈ 43ನೇ ಶ್ಲೋಕ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಏ ಕುರುನಂದನ ಹೇಳು. ತತ್ರ ತಂ ಪೌರ್ವದೇಹಿಕಂ ದೇಹಿಕಂ ಬುದ್ಧಿ ಸಂಯೋಗಂ. ತತ್ರ ಅಂದ್ರೆ ಆ ಜನ್ಮದಲ್ಲಿ ಅವನು ತಂ, ಆ ಅಂತ ತಮ್ ಅಂದ್ರೆ ಪೌರ್ವದೇಹಿಕಂ, ಪೂರ್ವ ಅಂದ್ರೆ ಪೂರ್ವ ಕಾಲದಲ್ಲಿ, ಅಂದ್ರೆ ಹಿಂದೆ, ಹಿಂದಿನ ದೇಹಿಕಂ ಹಿಂದೆ ಪೂರ್ವ ಕಾಲದಲ್ಲಿ ಪಡ್ಕೊಂಡ ಕಳೆದ ಜನ್ಮಗಳಲ್ಲಿ ಪಡ್ಕೊಂಡಿದ್ದ, ಅದರಿಂದ ಅಲ್ಲಿ ಸಂಗ್ರಹಿಸಿದ ಪೂರ್ವ ದೇಹಿಕಂ, ಪೂರ್ವ ದೇಹದಲ್ಲಿ ಸಂಪಾದನೆ ಮಾಡ್ಕೊಂಡಂತ ಬುದ್ಧಿ ಸಂಯೋಗಂ, ಅಂದ್ರೆ ಅವನು ಏನೇನು ಜ್ಞಾನಗಳನ್ನ ಪಡ್ಕೊಂಡಿದ್ದ, ಸಂಸ್ಕಾರ ಪಡ್ಕೊಂಡಿದ್ದ, ಅದು ಸಂಯೋಗಂ, ಅಂದ್ರೆ ಸಂಯೋಗ ಅದನ್ನ ಲಭತೆ ಪಡೆಯುತ್ತಾನೆ. ಅದಾದ ನಂತರ ಅಚ್ಚ ಮತ್ತು ಕುರುನಂತರ ತತಃ ಸಂಸಿದ್ಧವು ಭೂಯ ಇತತೆ. ತತಃ ಅದರ ಪ್ರಭಾವದಿಂದ, ಅದರಿಂದ ಸಂಸಿದ್ಧವು, ಸಿದ್ಧಿ ಇದ್ರೆ ಯಶಸ್ವಿ, ಸಂಸಿದ್ಧವು ಅಂತಂದ್ರೆ ಒಳ್ಳೆಯ ಯಶಸ್ಸನ್ನು, ಸಿದ್ಧಿಯನ್ನು, ಭೂಯ ಎತ್ತೆ ಮತ್ತೆ ಮುಂದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾನೆ, ಇನ್ನು ಹೆಚ್ಚಿನ ಫಲಕ್ಕೋಸ್ಕರ, ಇನ್ನು ಹೆಚ್ಚಿನ ಒಂದು ಸತ್ಕರ್ಮಗಳ ಫಲಕ್ಕೋಸ್ಕರವೇ ಮತ್ತೆ ಮಾಡ್ಲಿಕ್ಕೆ ಹೋಗ್ತಾನೆ, ಅಂದ್ರೆ ಕಂಟಿನ್ಯೂ ಮಾಡ್ತಾನೆ ಅಂತ. ನೀನು ಹೇಳುವ ಕ್ಯಾರಿ ಫಾರ್ವರ್ಡ್ ಅಂತಲ್ಲ, ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೇನು ಸಂಸ್ಕಾರ ಎಲ್ಲ ಆಗಿತ್ತು, ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ನಿರಾತಂಕವಾಗಿ ಹೆಚ್ಚಿನ ಸಿದ್ಧಿಗೋಸ್ಕರ ಮತ್ತೆ ಮಾಡ್ತಾ ಹೋಗ್ತಿರ್ತಾನೆ. ತತ್ರ ತಂ ಪೌರ್ವದೇಹಿಕಂ ಬುದ್ಧಿಯೋಗಂ ಲಭತೆ, ಹಿಂದಿನ ಜನ್ಮದ ಎಲ್ಲವೂ ಕೂಡ ಪಡೆಯುತ್ತಾನೆ. ಯತತೆ ಚ ತಥೋ ಭೂಯ, ಯತತೆ ಅಂದ್ರೆ ಪ್ರಯತ್ನ ಮಾಡೋದು, ಚ ಮತ್ತು ಭೂಯ ಅಂದ್ರೆ ಮತ್ತೆ ಅಂತ. ಸಂಸಿದ್ಧವು ಯತತೆ, ಸಂಸಿದ್ಧಿಯನ್ನು ಪಡೆಯೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಹೋಗ್ತಿರ್ತಾನೆ. ವೇಸ್ಟ್ ಆಗಲ್ಲ ನಾಲೆಡ್ಜ್, ಜ್ಞಾನವನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ದುಡ್ಡು ಕಾಸು ಏನಿರುತ್ತಲ್ಲ ಅದು ಹೋಗ್ಬೋದು. ಅದಕ್ಕೆ ಒಂದು ಶುಭಾಯಿಸ್ತಾ ಇದೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ತತೆಯೋ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆಯನ್ನ ನ ಚೋರ ಹಾರ್ಯಂ, ಕಳ್ಳ ಕೈಯಕ್ಕಾಗಲ್ಲ, ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ, ರಾಜ ಅದನ್ನ ಕಿತ್ಕೊಂಡ್ಬಿಡೋಕ್ಕಾಗಲ್ಲ. ಡಿಗ್ರಿಗಳು ಕಿತ್ಕೊಂಡ್ಬಿಡೋದು, ದುಡ್ಡು ಕಿತ್ಕೊತಾರೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿ ಓಟೋಗ್ಬಿಡ್ತಿಲ್ಲ, ಆತರ ರಾಜ ಅದನ್ನ ತೊಗೊಳೋಕ್ಕಾಗಲ್ಲ. ನ ಚ ರಾಜ ಹಾರ್ಯಂ, ಹಾರ್ಯಂ ಅಂದ್ರೆ ಅಪಹಾರ್ಯಂ, ಅಪಹರಣ ಮಾಡೋಕ್ಕಾಗಲ್ಲ. ನ ಭ್ರಾತೃಭಾಜ್ಯಂ, ಆಸ್ತಿ ಇದೆ ಅಂತ ಅಣ್ಣದವ್ರಿಗೆ ಹಂಚ್ಕೊಂಡ್ಬಿಟ್ಟು ಇವ್ರು ಕಡಿಮೆ ಆಗ್ಬಿಡುತ್ತೆ ಅನ್ನೋದಿಲ್ಲ. ಭ್ರಾತೃ ಅಂದ್ರೆ ಬ್ರದರ್ಸ್, ಹಂಚ್ಕೊಳ್ಳೋಕ್ಕಾಗಲ್ಲ. ಈಗ ಒಬ್ಬ ಏನೋ MSc MTech ಮಾಡಿದ್ದಾನೆ, ತಮ್ಮ ಏನು ಓದಿಲ್ಲ ಅಂದ್ರೆ ನೋಡಿ ಕೆಲಸ ಅವಡ MSc ನೋಡಿ MTech ನಾಯ್ತು ಮುಟ್ಟಿರ್ತಾರೆ, ಹಂಗಾಗಲ್ಲ. ನ ಭ್ರಾತೃಭಾಜ್ಯಂ. ಅಷ್ಟೇ ಅಲ್ಲ, ನಚ ಭಾರಕಾರಿ, ತಿಳ್ಕೊಂಡಂಗೆ ವಿಪರೀತ ಭಾರ ಆಗಿ ತಲೆ ಒಳ್ಳೆ ಗಡಿಗೆ ತರ ಆಗ್ಬಿಡುತ್ತೆ, ಆದ್ರೆ ಇವೇ ಇಲ್ಲ, ಭಾರನೂ ಆಗಲ್ಲ, ತಲೆನೂ ದಪ್ಪ ಆಗಲ್ಲ, ಭಾರನೂ ಆಗಲ್ಲ. ನಚ ಭಾರಕಾರಿ. ಆಮೇಲೆ ಇನ್ನೂ ವಿಚಿತ್ರ ಅಂತಂದ್ರೆ ವ್ಯಯೇ ಕೃತೆ, ಖರ್ಚು ಮಾಡ್ದಂಗೆ ವರ್ಧತೆಯೇವ ನಿತ್ಯಂ, ನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಜ್ಞಾನದ ಒಂದು ಪ್ರಾಪರ್ಟೀಸ್, ಗುಣ. ಹಣ ಖರ್ಚು ಮಾಡಿದ್ರೆ ಹೋಗಿ ಬಿಡುತ್ತೆ, ಮತ್ತೆ ಸಿಗಲ್ಲ. ಅದು ಆತರ ಹೋಯ್ತು ಅಷ್ಟೇ, ಖರ್ಚು ಮಾಡಿದ್ರೆ ಖರ್ಚಾಗುತ್ತೆ. ಅದಕ್ಕೆ ಹೇಳ್ತಾರೆ, ಹಣ ಬರೋಕ್ ಮುಂಚೆ ಒದ್ದಾಟ, ಹಣ ಬಂದ್ಮೇಲೆ ಒದ್ದಾಟ. ಯಾಕೆಂತಂದ್ರೆ ಎಲ್ಲಿ ಖರ್ಚಾಗ್ಬಿಡುತ್ತೋ ಅಂತ ಚಿಂತೆ, ಖರ್ಚು ಮಾಡಿದ್ಮೇಲೆ ಅಯ್ಯೋ ಖರ್ಚಾಗೋಯ್ತಾರಪ್ಪ ಅಂತ ಚಿಂತೆ.
ಆ ಹಣ ನಿಂದ ಗುಣನೇ ಈ ತರ ಅಂತ ಅದನ್ನ ಸುಭಾಯಿಸ್ತಾರೆ. ಇಲ್ಲಿ ವಿದ್ಯೆ ಗುಣ ಅಂತಾರೆ, ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ. ವಿದ್ಯೆ ಅಂದ್ರೆ ಜ್ಞಾನ ಅಂತಂದ್ರೆ ಸಂಸ್ಕಾರ. ಅದಕ್ಕೋಸ್ಕರ ಜನ್ಮಾಂತರಕ್ಕೂ ಬರತಕ್ಕಂಥದ್ದು ಇದು. ಸಿದ್ಧಿ ಅಂತ ಸಂಸಿದ್ಧವು ಅಂತಿದ್ದೀವಿ. ಅಂದ್ರೆ ಸಿದ್ಧಿ ಅಂತಂದ್ರೆ ಅಂದ್ರೆ ಫಲ ಸಿಗತಕ್ಕ, ಯಶಸ್ಸು ಸಿಗ್ತಕ್ಕಂಥ, ಮಾಡೋದಕ್ಕೆ ಯಶಸ್ಸು ಸಿಗಬೇಕು. ವಿ ಹ್ಯಾವ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್. ಅದು ಸಂಸಿದ್ಧವು ಕುರುನಂದನ. 43ನೇ ಶ್ಲೋಕ. ತತ್ರ ತಂ ಸಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಆಮೇಲೆ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಶ್ಯವಚೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಾಭ್ಯಾಸೇನ ತೇನ ಏವ ಕ್ರಿಯತೆ ಹಿ ಅವಶಃ ಅಪಿ ಸಹ ಜಿಜ್ಞಾಸುಃ ಅಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಹೀಗೆ ಪದವಿಭಾಗ. ಸಹ ಅಂದ್ರೆ ಅವನು, ಅಹಂ ಅಂದ್ರೆ ನಾನು, ಸಹ ಅಂದ್ರೆ ಅವನು. ಸಹ ಯಾರು ಯೋಗ ಭ್ರಷ್ಟ ಆಗಿರ್ತಾನೋ ಅವನು. ಅವನು ಅಂತಲ್ಲಿ ಯಾರಪ್ಪ ಅಂತಿಲ್ಲ. ಯೋಗ ಭ್ರಷ್ಟ ಆಗ್ಬಿಟ್ರೆ ಏನಂತ ಯೋಗ ಭ್ರಷ್ಟ ಆಗಿರ್ತಕ್ಕಂಥವನು. ಅವಶಃ ಅಪಿ, ಅವನು ಬೇರೆಯವ್ರಿಗೆ ವಶವಾಗಿದ್ರು ಕೂಡ, ಅಂದ್ರೆ ಬೇರೆ ಪರಾಧೀನನಾಗಿದ್ರು ಕೂಡ, ಬೇರೆ ಎಲ್ಲಿದ್ರು ಕೂಡ ಅಂತನಲ್ವಾ, ಆತರ ಎಲ್ಲಿದ್ರು ಕೂಡ ಏನ ಪೂರ್ವಾಭ್ಯಾಸೇನ ಇವ, ಆ ಹಿಂದಿನ ಪೂರ್ವ ಆ ಏನಾದ್ರ ಪೂರ್ವಾಭ್ಯಾಸ ಏನು ಹಿಂದೆಲ್ಲ ಅಭ್ಯಾಸ ಆಯ್ತಲ್ಲ ಜನ್ಮಾಂತರದಲ್ಲಿ, ಅದರಿಂದ ಅವನು ಕ್ರಿಯತೆ ಅಂದ್ರೆ ಭಗವಂತನಿಂದ ಆಕರ್ಷಿಸಲ್ಪಡುತ್ತಾನೆ. ಅಂದ್ರೆ he gets attracted towards God. ಭಗವಂತನಿಗೆ ಆಕರ್ಷಿತನಾಗುತ್ತಾನೆ. ಯಾಕಂದ್ರೆ ಸಂಸ್ಕಾರ ಹಂಗಾಗಿತ್ತು. ಪೂರ್ವ ನೋಡಿ, ಸಹ ಅವಶಃ ಅಪಿ ಕೂಲ್ ಆಗಿ ನಾರ್ಮಲ್ ಆಗಿ ಇರ್ತಾರೆ, ಯಾವುದೇ ಬರುವಂತವಾಗಲ್ಲ, ಸ್ವಾಭಾವಿಕವಾಗಿಯೇ. ಏನ ಪೂರ್ವಾಭ್ಯಾಸ ಏನ ಇವ ಹಿರಿಯತೆ, ಹಿಂದಿನ ಅಭ್ಯಾಸ ಬಲದಿಂದ ಭಗವಂತನ ಕಡೆ ಆಕರ್ಷಣಾಗ್ತಾನೆ. ತಥಾ ಹಾಗೇನೆ ಯೋಗಸ್ಯ ಜಿಜ್ಞಾಸು ಅಪಿ, ಮತ್ತು ಯೋಗದ ಬಗ್ಗೆ ತುಂಬಾ ಜಿಜ್ಞಾಸೆ ಮಾಡ್ತಿರ್ತಾರೆ. ಜಿಜ್ಞಾಸೆ ಅಂದ್ರೆ ಮತ್ತೆ ಪ್ರಶ್ನೆ ಕೇಳೋದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಮತ್ತೆ ಸಂಶಯ, ಮತ್ತೆ ಇದು ಅಂತವ್ರಿಗೆ ಜಿಜ್ಞಾಸೆ ಅಂತಾರೆ. ಅವನು ಕೂಡ ಜಿಜ್ಞಾಸಾಗಿದ್ದಂತನು ಕೂಡ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅಂತಂದ್ರೆ ವೇದಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ. ಅತಿವರ್ತತೆ. ವೇದಗಳನ್ನು ದಾಟಿ ಹೋಗೋದು ಅಂತಂದ್ರೆ ಅರ್ಥ ಏನು? ವೇದ ಯಾವಾಗ ದಾಟ್ತೀವಿ? ಚೆನ್ನಾಗೆಲ್ಲ ಬಂದ್ಬಿಟ್ಮೇಲೆ ಇನ್ನು ಹಂಗೆಲ್ಲ ಗೊತ್ತು ಅಂತ ವೇದದ ಪುಸ್ತಕ ಪಕ್ಕಕ್ಕೆ ಇಡ್ತೀವಿ. ಅರ್ಥ ಆಗ್ಬಿಟ್ಟಿರ್ತೀವಿ, ತಿರ್ಗಾ ಪಾರಾಯಣದ ಅವಶ್ಯಕತೆ ಇರೋದು. ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗ್ತಾನೆ ಅಂತಂದ್ರೆ ಮಹಾಜ್ಞಾನಿ ಆಗ್ತಾನೆ ಅಂತ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹಿ ಅವಶಃ. ಇದು ಒಂಥರ ಪ್ರಯತ್ನ ಪೂರ್ವಕ ಅಲ್ಲ, ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಜಿಜ್ಞಾಸು ಅಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ವೇದಗಳನ್ನು ದಾಟ್ಕೊಂಡು ಹೋಗ್ತಾನೆ ಅಂತಂದ್ರೆ ವೇದಗಳಿಂದ ಜ್ಞಾನವನ್ನು ತಿಳ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ ಅಂತ ಅರ್ಥ. ಅರ್ಥವಾಯ್ತಲ್ವಾ? ಶ್ಲೋಕ ಓದ್ತೀನಿ ನೋಡಿ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹಿ ಅವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. 45ನೇ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಪ್ರಯತ್ನಾತ್ ಯತಮಾನಃ ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತಃ ಯಾತಿ ಪರಾಂ ಗತಿಂ. ಪ್ರಯತ್ನಾತ್ ತು ಅಂತ ನೋಡಿ, ಪ್ರಯತ್ನಾತಿತಮಾನಸ್ತು ಅಂತಿದೆಯಲ್ವಾ, ತು ಅಂದ್ರೆ ಆದ್ರೆ, ಪ್ರಯತ್ನಾತ್ ಯತಮಾನಃ ಪ್ರಯತ್ನ ಪೂರ್ವಕವಾಗಿ, ಯತಮಾನ ಅಂದ್ರೆ ಯತ್ನ ಮಾಡ್ತಕ್ಕಂಥವನು, ಅಭ್ಯಾಸ ಮಾಡ್ತಕ್ಕಂಥವನು, ಯೋಗಿಯು ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಆ ಸಂಸ್ಕಾರ ಬಲದಿಂದ ಸಂಸಿದ್ಧನಾಗ್ತಾನೆ. ಇದು ಒಂದೇ ಜನ್ಮದಲ್ಲಿ ಆಗುವಂಥದ್ದಲ್ಲ, ಎಲ್ಲ ಇವತ್ತೇ ಆಗ್ಬಿಡಬೇಕು ಅಂತ ಅನ್ನೋದಲ್ಲ. ಅನೇಕ ಜನ್ಮಗಳು ಬೇಕು. ಅಂದ್ರೆ ಅವ್ರವ್ರ ಎಷ್ಟೇನು ಗಳಿಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟು ಜನ್ಮ ಏನು ಒಟ್ಟೊಳಗೆ ಒಂದು ಜನ್ಮದಲ್ಲಿ ಕಷ್ಟ.
ಅನೇಕ ಜನ್ಮಗಳಲ್ಲಿ ಈ ತರ ಸಿದ್ಧಿಯನ್ನು ಪಡಿತಾರೆ ಅಂತ. ಹೆದರ್ಕೊಳ್ಳೋದು ಬೇಡ. ಅನೇಕ ಜನ್ಮ ಅಂತ ಯಾಕೆ ಗೊತ್ತಾ, ಈ ಬರೀ ಕಲಿಯುಗ ಇರದೆ 4,32,000 ವರ್ಷ ಬರೀ ಇದೊಂದೇ. ಇನ್ನು 4 ಯುಗ ಸೇರ್ಬಿಡ್ತು ಅಂದ್ರೆ ಒಟ್ಟು 43 ಲಕ್ಷ ವರ್ಷ. ಈ 43 ಲಕ್ಷ ವರ್ಷಗಳು ಬೇಕಾಷ್ಟ ಆಗುತ್ತೆ. ಹೆಚ್ಚಿಗೆ ಹೇಳ ತಲೆ ಕೆಟ್ಟು ಅಷ್ಟು ದೀರ್ಘ ಕಾಲದಿಂದ ನಾವೆಲ್ಲ ಇದೀವಿ, ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದೊಂದು ಜನ್ಮದಲ್ಲಿ ಒಂದಿಷ್ಟು ಸಾಧನೆ ಮಾಡ್ತಾ 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 ಆಮೇಲೆ ನಮ್ಗೆ ಪೂರ್ತಿ ಸಿದ್ಧಿ ಅನೇಕ ಜನ್ಮಗಳ ನಂತರ ಸಂಸಿದ್ಧಿ ಅಂತಂದ್ರೆ ಒಳ್ಳೆ ಪೂರ್ತಿ ಸಿದ್ಧಿ ಸಿಗುತ್ತದೆ ಅಂತ ಅರ್ಥ. ಪ್ರಯತ್ನಾತ್ ಯತಮಾನಃ, ಪ್ರಯತ್ನ ಮಾಡಬೇಕಾದ್ರೆ ಅದಾಗದೇ ಆಗೋದಿಲ್ಲ. ಪ್ರಯತ್ನಾತ್ ಯತಮಾನಃ ಯೋಗಿ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳ ಸಂಸಿದ್ಧಿಯಿಂದ ಸಂಸಿದ್ಧನಾಗಿ ಸಂಶುದ್ಧ ಕಿಲ್ಬಿಷಃ, ಸಂಶುದ್ಧ ಕಿಲ್ಬಿಷಃ. ಕಿಲ್ಬಿಷ ಅಂದ್ರೇನು? ಕೊಳೆ ಅಂದ್ರೆ ಪಾಪ. ಅದರಿಂದ ಬರೀ ಶುದ್ಧ ಆಗಲ್ಲ, ಸಂಶುದ್ಧ, ಚೆನ್ನಾಗಿ ಶುದ್ಧ ಆಗ್ತದೆ. ಸಂ ಅಂದ್ರೆ ಚೆನ್ನಾಗಿ, ಸಂಸ್ಕೃತಿ, ಸಮ್ಯಕ್, ಸನ್ನಡತೆ, ಅಂದ್ರೆ ಚೆನ್ನಾಗಿ ಚೆನ್ನಾಗಿ ಶುದ್ಧ ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ ಪ್ಯೂರ್ ಗೋಲ್ಡ್ ಆದಂಗೆ ಆಗ್ತದೆ. ತತಃ ಪರಾಂಗತಿಂ ಯಾತಿ. ತತಃ ಅಂದ್ರೆ ಅನಂತರ, ಪರಾಂಗತಿಂ ಯಾತಿ ಶ್ರೇಷ್ಠವಾದಂತ ಒಂದು ಗತಿಯನ್ನು ಕಾಣುತ್ತಾನೆ. ಯಾತಿ ಅಂದ್ರೆ ಪಡೆಯುತ್ತಾನೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ. ಇಷ್ಟು ಹೇಳಿ ಈ ಯೋಗಿಯ ಮಹಿಮೆ ಹೇಳ್ತಾನೆ ಇವಾಗ ಕೃಷ್ಣ 46ನೇ ಶ್ಲೋಕದಲ್ಲಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಪಸ್ವಿಭಿಃ ತಪಸ್ವಿಭ್ಯಃ ಅಧಿಕ ಯೋಗಿ. ಈ ತರ ಒಬ್ಬ ಧ್ಯಾನ ಯೋಗಿ ಅಂತ ಏನಾಗ್ತಾನೆ, ಅಥವಾ ಒಟ್ಟಲ್ಲಿ ಯೋಗಿ ಏನಾಗ್ತಾನೆ, ಅವನು ತಪಸ್ವಿಗಳಿಗಿಂತ ಅಧಿಕನಾದಂತವನು. ತಪಸ್ಸು ಅಂತಿದೆ, ಅದು ದೊಡ್ಡ ಸಾಧನೆನೆ, ಅದಕ್ಕಿಂತ ದೊಡ್ಡವನು ಯೋಗಿ. ಜೊತೆಗೆ ಈ ಯೋಗಿ ಏನಪ್ಪ, ಜ್ಞಾನಿಭ್ಯೋಪಿ ಮತವು ಅಧಿಕ. ಜ್ಞಾನಿ ಅಂತ ಏನಾಗಿರ್ತಾನೆ ಅದಕ್ಕಿಂತ ದೊಡ್ಡವನು ಯೋಗಿ. ಅಂದ್ರೆ ಜ್ಞಾನ ಎಲ್ಲ ಬಂದ್ಮೇಲೆ ಯೋಗಿ ಆಗ್ತಕ್ಕಂಥದ್ದು ಇಲ್ಲಿ ಹೇಳ್ತಾ ಇರೋದು. ಜ್ಞಾನಿಭ್ಯ ಅಪಿ ಅಧಿಕ, ಅದಕ್ಕಿಂತ ದೊಡ್ಡವನು ಅಂತ. ಮತ ಅಂದ್ರೆ ನನ್ನ ಅಭಿಪ್ರಾಯ ಅಂತ ತಿಳಿಯಲಾಗಿದೆ. ಅಭಿಪ್ರಾಯ ಇಲ್ಲಿ ತಿಳಿಯಲಾಗಿದೆ ಎಂತಂದ್ರೆ ತಪಸ್ವಿ ಅಧಿಕೋ ಯೋಗಿ, ಜ್ಞಾನಿಭ್ಯ ಅಪಿ ಮತ ಅಧಿಕ, ಆಮೇಲೆ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ. ಕರ್ಮಯೋಗಿಗಳು ಇರ್ತಾರಲ್ಲ ಅವ್ರಿಗಿಂತ ದೊಡ್ಡವನು ಈ ಯೋಗಿ, ಧ್ಯಾನ ಯೋಗಿ. ಕರ್ಮಿ ಅಂದ್ರೆ ಕರ್ಮ ಮಾಡ್ತಕ್ಕಂಥ, ಅಂದ್ರೆ ಐಹಿಕ ಕೆಲಸಗಳಲ್ಲೇ ಮಾಡ್ತಾ ಕರ್ತವ್ಯ ಪ್ರಮಾಣ ಮುಗಿರ್ತಾನಲ್ವೇ, ಅವನಿಗೆ ಅದಕ್ಕಿಂತ ದೊಡ್ಡದಿ ಧ್ಯಾನ ಯೋಗ. ಅದಕ್ಕೋಸ್ಕರ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ ತಸ್ಮಾತ್, ಆದ್ದರಿಂದ ನೀನ್ ಯೋಗಿ ಆಗ್ ನೀನು ಅಂತ. ಯೋಗಿ ಆಗ್ಬೇಕು, ಅದಕ್ಕೆ ನಮ್ಮೆಲ್ಲ ಸಾಧನೆ ಮಾಡಬೇಕು. ಅಲ್ಟಿಮೇಟ್ ಯೋಗಿ ಆಗ್ಬೇಕು. ಇಲ್ಲಿ ತಪಸ್ ಮಾಡ್ತಕ್ಕಂಥದ್ದು ಅದು ಎಲ್ಲೂ ಕೂಡ ಮುಂದೆ ಫೈನಲ್ ಯಾವ್ದು ಅಂತಂದ್ರೆ ಇದೆ. ನಾವು ಹೇಳಿದ್ರೆ PhD ಆದ್ಮೇಲೆ ಡಾಕ್ಟರೇಟ್ ಆದ್ರೆ ಅಲ್ಲಿಗೆ ಅವ್ರು ಓದ್ ಮುಗಿತು ಅಂತ. ಆ ತರ ಇದು ಯೋಗಿ ಆಗ್ತಕ್ಕಂಥ. ಯೋಗಿಯಿಂದ ಅನೇಕ ಒಂದು ಬಗ್ಗೆ ಡಿಫರೆನ್ಸ್ ಹೇಗೆ ನಡ್ಕೋಬೇಕು ಮಾಡಕೊಂಡು ಬೇಕಾಗ್ತಿದೆ. ಧ್ಯಾನ ಯಾವಾಗ ಮಾಡಕ್ಕಾಗತ್ತೆ ಯೋಚನೆ ಮಾಡಿ. ಧ್ಯಾನ ಯಾವಾಗ ಮಾಡಕ್ಕಾಗತ್ತೆ? ಧ್ಯಾನ ಮಾಡಕ್ ಸಾಧ್ಯ ಆಗಿದ್ರೆ ಜ್ಞಾನ ಬಂದ್ಮೇಲೆ. ಜ್ಞಾನ ಬರ್ದೆ ನಮ್ ಧ್ಯಾನ ಹೆಚ್ಚಿಕೊಂಡಿದ್ದೀವಿ. ಚೆನ್ನಾಗಿ ತಿಳುವಳಿಕೆ ನೋಡುದು, ಭಗವಂತನ ಬಗ್ಗೆ ತಿಳುವಳಿಕೆ ಬಂತು ಅಂತಂದ್ರೆ ಆವಾಗ ಧ್ಯಾನ ಮಾಡೋದು. ಅದಕ್ಕೋಸ್ಕರ ಧ್ಯಾನವೇ ಶ್ರೇಷ್ಠ, ಜ್ಞಾನಕ್ಕಿಂತ ಶ್ರೇಷ್ಠ. ಇನ್ನು ಜ್ಞಾನ ಯಾವಾಗ ಬರುತ್ತೆ ಅಂತಂದ್ರೆ ತಪಸ್ ಮಾಡೋದು, ಅಂದ್ರೆ ಪರಿಶ್ರಮ ಹಾಕೋದಕ್ಕೆ ತಪಸ್ಸು ಅಂತಾರೆ. ಪರಿಶ್ರಮಶೀಲತೆ, ಅದಕ್ಕೆ ತಪಸ್ಸು ಅಂತಾರೆ. ಆಮೇಲೆ ಆ ರೀತಿ ಪರಿಶ್ರಮ ಹಾಕೋದಕ್ಕೂ ಕೂಡ ಮತ್ತೆ ಕರ್ಮಗಳು ಮಾಡಲೇಬೇಕಾಗುತ್ತೆ. ಅದು ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು ಅಂದ್ರೆ ಯೋಗಿ, ಧ್ಯಾನ ಯೋಗಿ ಅಂತ ಯಾಕೆ ಎತ್ತಿ ಹೇಳಿದ್ದಾರೆ ಅಂದ್ರೆ ಕರ್ಮಗಳು ಮಾಡಬೇಕು, ಸತ್ಕರ್ಮಗಳಲ್ಲಿ ನಿರತ. ಅದಾದ ನಂತರ ಜ್ಞಾನ ಸಂಪಾದನೆ ಮಾಡಕ್ಕೆ ತಪಸ್ಸನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಅದಾದ ನಂತರ ಜ್ಞಾನ ಬರುತ್ತೆ. ಜ್ಞಾನಕ್ಕೋಸ್ಕರ ತಪಸ್ಸು ಅಂದ್ರೆ ಜ್ಞಾನಿ. ಜ್ಞಾನಿ ಆದ ನಂತರ ಕೊನೆಗೆ ಧ್ಯಾನ ಯೋಗಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ.
कर्मिभ्यश्चाधिको योगी तस्माद् योगी भवार्जुನ. ಈಗ 47ನೇ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗೀನಾಂ ಅಪಿ ಸರ್ವೇಷಾಂ ಅಂದ್ರೆ ಸರ್ವೇಷಾಂ ಯೋಗೀನಾಂ ಅಪಿ ಎಲ್ಲಾ ಯೋಗಿಗಳಿಗಿಂತ ಬರೀ ಯೋಗಿ ಆಗ್ತಾನಲ್ವಾ ಆತರ ಆ ಯೋಗಿಗಳಲ್ಲಿ ಕೂಡ ಮದ್ಗತೇನ ಅಂತರಾತ್ಮನ ಯಾರು ಸರ್ವೇಶಾಂ ಯೋಗಿಗಳಿರ್ತಾರೆ ಅನೇಕ ಜನ ಯೋಗಿಗಳಾಗ್ತಾರೆ. ಆ ಯೋಗಿಗಳಲ್ಲೂ ಕೂಡ ಯಾರು ಶ್ರದ್ಧಾವಾನ್ ಮದ್ಗತೇನ ಅಂತರಾತ್ಮನ ಯಾರು ಶ್ರದ್ಧಾವಾನ್ ಎರಡನೇ ಸಾಲಿನ ಶ್ರದ್ಧಾವಾನ್ ಮದ್ಗತೇನ ಅಂತರಾತ್ಮ ಅತ್ಯಂತ ಶ್ರದ್ಧೆಯಿಂದ ಇರತಕ್ಕಂಥವ್ರು ಜೊತೆಗೆ ಭಗವಂತನ ಅಂತರಂಗದಲ್ಲಿ ಇರತಕ್ಕಂಥವ್ರು ಅಥವಾ ಭಗವಂತನ ಅಂತರಂಗವನ್ನು ತಿಳ್ಕೊಂಡಂತವ್ರು ಅಂತರಾತ್ಮನಿಂದ ಮಾಂ ಭಜತೆ ಅಂದ್ರೆ ಅಂತರಂಗದಿಂದ ನನ್ನನ್ನು ಯಾರು ಭಜಿಸುತ್ತಾರೋ ಮಾಂ ಭಜತೆ ಸಹ ಮೇ ಯುಕ್ತತಮ ಮತಃ ಅವನೇ ಯುಕ್ತತಮ. ಆ ಯೋಗಿಯು ಮೇ ನನಗೆ ಯುಕ್ತತಮ. ಯುಕ್ತತಮ ಅಂದ್ರೇನು? ಯುಕ್ತತಮ ಅಂತಂದ್ರೆ ಅವತ್ತು ಹೇಳಿದೆ ನೋಡಿ, ಇದು ಡಿಗ್ರಿ ಗುಡ್, ಬೆಟರ್, ಬೆಸ್ಟ್, ಟಾಲ್, ಟಾಲರ್, ಟಾಲೆಸ್ಟ್ ಅಂತ ಹೇಳ್ತೀವಲ್ವಾ. 3 ಡಿಗ್ರಿ ಇದೆ. ಇನ್ಫಾರ್ಮೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಹೈಯೆಸ್ಟ್ ಅಂತ. ಹೈಯೆಸ್ಟ್ಗೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಉತ್ತರ, ಉತ್ತಮ. ಇದು ತಮ ಅಂದ್ರೆ ಹೈಯೆಸ್ಟ್. ಇನ್ನು ಅದಕ್ಕಿಂತ ಬೇರೆ ಯಾವ್ದು ಬೆಸ್ಟ್ ಅಂದ್ಬಿಟ್ಟು ಇದು ಬೆಸ್ಟ್ ಅದು ಬೆಸ್ಟ್ ಆಗಲ್ಲ. ಅವಾಗೆಲ್ಲ ಬೆಟರ್ ಆಗುತ್ತೆ. ಎಲ್ಲಾ ಬೆಟರ್ಗಳಲ್ಲಿ ಒಂದು ತೊಗೊಂಡ್ರೆ ಬೆಸ್ಟ್ ಅಂದ್ರೆ ಒಂದೇ ಇರುತ್ತೆ. ಅದರಿಂದ ಅಂತ ಯೋಗಿನೇ ನನಗೆ ಅತ್ಯಂತ ಶ್ರೇಷ್ಠ ಅಂತ ಹೈಯೆಸ್ಟ್ ಯುಕ್ತತಮಃ. ಮತಃ ಅಂದ್ರೆ ನನಗೆ ಅವನು ಬಹಳ ಬೇಕಾದವನು ಆಗ್ತಾನೆ ಅಂದ್ರೆ ಯೋಗಿಗಳಾಗ್ಬೇಕು. ಯೋಗಿಗಳಾದ ನಂತರೂ ಕೂಡ ಯಾರು ಅಂತರಂಗದಲ್ಲಿ ಭಗವಂತನ ಧ್ಯಾನದಲ್ಲಿ ನಿರತರಾಗಿರ್ತಾರೋ ಅವರು ನನ್ನನ್ನು ಪಡೆಯುತ್ತಾರೆ ಅಂತ. ಸರ್ವೇಶಾಂ ಯೋಗಿನಾಂ ಅಪಿ ಅನೇಕ ಜನ ಯೋಗಿಗಳಾದ್ರು ಅವ್ರಲ್ಲೂ ಕೂಡ ಯಾರನ್ನು ಶ್ರೇಷ್ಠ ಅಂದ್ರೆ ಯಾರು ಶ್ರದ್ಧಾವಾನ್ ಮದ್ಗತೇನ ಅಂತರಾತ್ಮನ ಮದ್ಗತೇನ ಭಗವಂತನ ಗತಿಯಲ್ಲಿ ಇದ್ದುಕೊಂಡು ಅಂದ್ರೆ ಅವನಲ್ಲಿ ತೊಡಗಿದ್ದು ಅಂತರಾತ್ಮನಿಂದ ಮಾಂ ಭಜತೆ ಅಂತಃಕರಣ ಪೂರ್ವಕವಾಗಿ ಭಜಿಸ್ಬೇಕು. ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದು ಒಂದು, ಅಂತರಂಗದಿಂದ ಬರಬೇಕು, ಒಳಗಡೆಯಿಂದ ಬರಬೇಕು ಭಕ್ತಿ. ಆ ರೀತಿ ಆಯ್ತು ಅಂತಂದ್ರೆ ಸಹ ಮೇ ಯುಕ್ತತಮಃ ಅವನು ಅತ್ಯಂತ ಶ್ರೇಷ್ಠ ಅನ್ನತಕ್ಕಂಥದ್ದೇ ಮತಃ ಅಂದ್ರೆ ನನ್ನ ವಿಚಾರಪ್ಪ ಅಂತ ಹೇಳ್ತೇನೆ. ಶ್ಲೋಕ ಹೇಳ್ತೀನಿ ನೋಡಿ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅಲ್ಲಿಗೆ 47 ಶ್ಲೋಕ ಆಯ್ತು. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮ ಸಂಯಮ ಯೋಗೋ ನಾಮ 6ಠೋಧ್ಯಾಯ. ಇವತ್ತು